ನಮಸ್ಕಾರ. ಇಂದು ಚಾಮರಾಜನಗರದ ಜಿಲ್ಲಾ ಆಡಳಿತ ಭವನದಲ್ಲಿದ್ದೇವೆ. ಇದು ಆವರಣದ ಹೊರಭಾಗದಲ್ಲಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂಭಾಗದಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ಮಹಿಳಾ ವಿಮೋಚನಾ ದಿನಾಚರಣೆಯನ್ನು ಇವತ್ತು ಈ ಘಟಕದ ವತಿಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ನೆರೆದಿದ್ದಾರೆ. ಎಲ್ಲ ಮಹಿಳೆಯರು ಕೂಡ ಸಂಭ್ರಮದಿಂದ ಮನುಸ್ಮೃತಿಯನ್ನು ಸುಡುವುದರ ಮುಖಾಂತರ ಸಂವಿಧಾನಕ್ಕೆ ಬದ್ಧರಾಗಿದ್ದೇವೆ ಎನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬನ್ನಿ ನೋಡೋಣ ಏನೇನು ಕಾರ್ಯಕ್ರಮಗಳಾಗ್ತದೆ. ಸರ್ ನಿಂತ್ಕೊಳ್ಳಿ ಸರ್, ಬಸವರಾಜ್ ಸರ್ ಆ ಕಡೆ ನಿಂತ್ಕೊಳ್ಳಿ. ತಗದ್ರಿ ಬಿಡಿ ಸರ್ ನೀವು. ಅಲ್ಲ ಇಲ್ಲಿ ಸರ್ ನಿಂತ್ಕೊಬಿಡಿ ಸರ್. ಸರ್ ಹಿಂದಕ್ಕೆ ಬನ್ನಿ ಸರ್, ನೀವು ಹಿಂದಕ್ಕೆ ಬನ್ನಿ, ಹಿಂದಕ್ಕೆ. ಅಕ್ಕ ಈ ಕಡೆ ನೋಡಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಸರ್ ಕೂಗಿ ಕೂಗಿ ಇನ್ನೊಂದೆರಡು ಸರಿ. ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, 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 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈ ದಿನ ಭಾರತೀಯ ಬೌದ್ಧ ಮಹಾಸಭಾದಿಂದ ಮಹಿಳಾ ಮತ್ತು ಪುರುಷ ವಿಭಾಗದಿಂದ ಮಹಿಳಾ ವಿಮೋಚನಾ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಂಘದ ಸದಸ್ಯರುಗಳಿಗೆ, ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಕೋರುತ್ತೇನೆ. ಈಗ ಭೀಮಸ್ಮೃತಿಯನ್ನು ಭಾರತೀಯ ಬೌದ್ಧ ಬುದ್ಧಂ ನಮಾಮಿ, ಧಮ್ಮಂ ನಮಾಮಿ, ಸಂಘಂ ನಮಾಮಿ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ, ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ, ದ್ವಿತೀಯಂಪಿ ಸಂಘಂ ಶರಣಂ ಗಚ್ಛಾಮಿ, ತೃತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ, ತೃತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ, ತೃತೀಯಂಪಿ ಸಂಘಂ ಶರಣಂ ಗಚ್ಛಾಮಿ. ಸಾಧು ಸಾಧು ಸಾಧು. ನಮೋ ಬುದ್ಧಾಯ. ಜೈ ಭೀಮ್. ಭೀಮ ಸ್ಮೃತಿ ಮತ್ತು ಭೀಮ ಸ್ಮರಣೆಯನ್ನು ಮಾಡಬೇಕಾಗಿದೆ. ದಯವಿಟ್ಟು ನಾನು ಹೇಳ್ಕೊಟ್ಟಾಗ ತಾವೆಲ್ಲರೂ ಕೂಡ ಪಠಣ ಮಾಡಿ. ಸಕಲ ವಿಜ್ಞಾನ ವಿಯುರಜ್ಞಾನಂ ದೇವರೂಪಂ ಸುಜೀವಂ
ನಿಮಲ ಚೆಕ್ಕು ಗಂಭೀರ ಘೋಷಂ ಗೌರವನ್ನಂ ಸುಖಾಯಂ ಅಭಯಚಿತ್ತಂ ನಿಭಯಕಾಮಂ ಸುಹೃದದಮ್ನಂ ಪಂಕಜ ನರವರ ರತ್ನಸಜನ ಉದ್ಧಾರ ಭಗವಂತ ಅಮುಚ ಕರ ಭಕ್ತಕಾಜ ಚವದಾರ ಸಂಗರಿ ಶಾಸ್ತ್ರಧರಿತಾಕರಿ ಕಾಂಪಲ ಹರಿಪುರಿ ರೌದ್ರರೂಪ ಮುಕ್ತಿಪಥ ಕೋಮತ ಜಿಗಾಪುತಿ ಬಾಳಿಕ ಶರಣಬುದ್ಧಾನಂ ಶರಣದಮ್ಮಾನಂ ಶರಣಸಂಗಾನಂ ಮೀ ಭೀಮರಾಜ ಮೀ ಭೀಮರಾಜ ಮೀ ಭೀಮರಾಜ ಜೈ ಭೀಮ್. ಜಿಲ್ಲಾಡಳಿತ ಭವನ ಚಾಮರಾಜನಗರದಲ್ಲಿ ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ರೇಣುಕಾದೇವಿಯವರು ಕರ್ನಾಟಕ ರಾಜ್ಯ ನೌಕರರ ಸಂಘ ಚಾಮರಾಜನಗರ ಇವರು ಕೂಡ ಆಗಮಿಸಿರುತ್ತಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ವಿದ್ಯಾಸಂಸ್ಥೆಯ ಶಿವಕಮಲ್ಲರವರು ಪುಷ್ಪರವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ರಮಾಬಾಯಿ ಫೌಂಡೇಶನ್ನ ಅಧ್ಯಕ್ಷರು ಪುಷ್ಪ ಮರಿಸ್ವಾಮಿರವರಿಗೂ ಸಹ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಪತ್ರಿಕಾ ಮಾಧ್ಯಮದವರು, ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಭಾರತೀಯ ಬೌದ್ಧ ಮಹಾಸಭಾದ ಉಪಾಸಕಿಯರು ಹಾಗೂ ಉಪಾಸಕರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಭಾರತೀಯ ಬೌದ್ಧ ಮಹಾಸಭಾದ ಎಲ್ಲ ಉಪಾಸಕ ಉಪಾಸಕಿಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈ ದಿನದ ವಿಶೇಷತೆಯನ್ನು ರಮಾಬಾಯಿ ಫೌಂಡೇಶನ್ ಅಧ್ಯಕ್ಷರಾದ ಪುಷ್ಪ ಮರಿಸ್ವಾಮಿರವರು ನಮಗೆ ತಿಳಿಸಲಿದ್ದಾರೆ. ಅದಕ್ಕೆ ನಾವು ಈ ವಿಮೋಚನಾ ದಿನಾಚರಣೆಯನ್ನು ನಾವು ವಿಹಾರದಲ್ಲೇ ಮಾಡಬಹುದಾಯಿತು. ನಾವೆಲ್ಲ ಸೇರಿ ಹೃದಯ ಭಾಗವಾದ ಜಿಲ್ಲಾಡಳಿತ ಭವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ನಾವು 4 ಜನ ಆದರೂ ಪರವಾಗಿಲ್ಲ, ಇದರೊಂದು ಬಾಬಾ ಸಾಹೇಬ್ರು ಏನು ಮಾಡಿಕೊಟ್ಟಿದ್ದಾರೆ. ನಾವು ಮನು ಸಂವಿಧಾನ ಇದ್ದಾಗ ಏನೂ ಮಾಡ್ಲಿಕ್ಕಾಗಲಿಲ್ಲ, ಬಟ್ ಬಾಬಾ ಸಾಹೇಬರು ಬಂದಾಗ ನಾವು ರಾಷ್ಟ್ರಪತಿಯಾಗಿದ್ದೀವಿ, ರಾಜಧಾನಿ ಬೆಂಗಳೂರಿನಲ್ಲಿ DC ಆಗಿದ್ದಾರೆ, ಇಲ್ಲಿ DC ಆಗಿದ್ದಾರೆ, ಮಹಿಳೆಯರಿಗೆ ಸುಮಾರು ಸವಲತ್ತುಗಳನ್ನ ಕೊಟ್ಟಿದ್ದಾರೆ. ಈಗ ಮೇಡಮ್ ನಮ್ಮ ರೇಣುಕಾದೇವಿ ಅವರು ಬಂದಿದ್ದಾರೆ, ಅವರು ಕೂಡ ಡಾಕ್ಟರ್. ಇದೆಲ್ಲರಿಂದ ನಮಗೆ ಕೊಟ್ಟಿರತಕ್ಕಂಥ ನಮಗೆ ಸಂವಿಧಾನದಿಂದ ಸಿಕ್ಕಿರೋದೇ ಹೊರತು ಬಾಬಾ ಸಾಹೇಬರು ಕೊಟ್ಟಿರೋದ್ರಿಂದ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಹೆಣ್ಮಕ್ಳು ಈ ಮಟ್ಟಿಗೆ ಬಂದು ಇಲ್ಲಿ ಇದ್ದೀವಿ ಅಂತ ಅನ್ನೋದಕ್ಕೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನನೇ ಕಾರಣ. ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು ನಾವು ಮನೆಯಲ್ಲಿ ಎಷ್ಟು ತಂದೆ ತಾಯಿನ ಎಷ್ಟು ಪೂಜಿಸ್ತೀವೋ ಬಾಬಾ ಸಾಹೇಬರು ಪ್ರತಿಯೊಂದು ಮನೆಯಲ್ಲೂ ಪೂಜಿಸ್ಬೇಕು. ಅವ್ರು ಕೊಟ್ಟಿರೋದ್ರಿಂದಲೇ ನಮಗೆಲ್ಲ ಗಂಡ ಸತ್ತಾಗ ತಲೆ ಬೋಳಿಸ್ಕೋಬೇಕು, ಮನೇಲಿ ಇರಬೇಕು, ಈ ಥರ ಹಿಂಸಾತ್ಮಕ ಇದ್ದದ್ರನ್ನೆಲ್ಲ ನಮಗೆ ಹೊರಗಿಂದ ಅದನ್ನ ದೂಡಿ ಹೆಣ್ಮಕ್ಳು ವಿದ್ಯಾಭ್ಯಾಸ ಕಲಿತು ಪ್ರತಿಯೊಂದು ವಿಭಾಗದಲ್ಲೂ ಹೆಣ್ಮಕ್ಳು ಇಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ಕೊಟ್ಟಿದ್ದಾರೆ. ಅದು ಗ್ರಾಮ ಪಂಚಾಯತಿ ಕೂಲಿ ಮಾಡ್ತಕ್ಕಂಥ ಹೆಣ್ಮಗಳು ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಗ್ತಾ ಇದ್ದಾಳೆ ಅಂದ್ರೆ ಬಾಬಾ ಸಾಹೇಬರು ಕೊಟ್ಟಿರೋ ಸಂವಿಧಾನ. ರೇಣುಕಾದೇವಿಯವರು ಕೂಡ ಈ ದಿನದ ವಿಶೇಷತೆಯನ್ನು ನಿಮಗೆ ತಿಳಿಸಲಿದ್ದಾರೆ. ಒಂದು ನಿಮಿಷ ಇರಿ, ಅಲ್ಲಿ ಹಾರ ಹಾಕ್ತಾ ಇದ್ದಾರೆ. ಈ ಕಡೆ ಓಕೆ ಸರ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನಮಸ್ಕಾರ. ಈ ದಿನ ಮಹಿಳಾ ವಿಮೋಚನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ದಿನ ನಾವು ನಿಜವಾಗ್ಲೂ ಅದರಲ್ಲೂ ಮಹಿಳೆಯರು ಸ್ಮರಿಸ್ಕೋಬೇಕಾದಂಥ ದಿನ.
ಯಾಕಂತಂದರೆ ನಮಗೋಸ್ಕರ ನಮ್ಮ ಅಂಬೇಡ್ಕರ್ ಅವರು ಮಹಿಳಾ ವಿಮೋಚನಾ ದಿನಾಚರಣೆಯ ಸಲುವಾಗಿ ಮನುಸ್ಮೃತಿಯನ್ನು ಸುಟ್ಟು ನಮಗೆ ಒಂದು ಸ್ವಾತಂತ್ರ್ಯವನ್ನು ಕಲ್ಪಿಸೋದ್ರಲ್ಲಿ ಒಂದು ಮಹಾ ದಿಟ್ಟ ಹೆಜ್ಜೆಯನ್ನು ಇಟ್ಟಂಥ ದಿನ ಇವತ್ತು. ಇದರಲ್ಲಿ ಕೇವಲ ಆ್ಯಕ್ಚುಲಿ ಕೇವಲ ಒಂದು ಸಮುದಾಯಕ್ಕೆ ಅಂತ ಒಂದು ಸ್ವಾತಂತ್ರ್ಯ ಅಲ್ಲ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ, ನಮ್ಮ ಸಮುದಾಯಕ್ಕೆ ಸ್ವಾತಂತ್ರ್ಯ ಇಲ್ಲ. ಯಾಕಂದರೆ ಇವೆರಡು ವೀಕರ್ ಸಮುದಾಯಗಳು, ಆರ್ಥಿಕತೆಯಲ್ಲಿ ಬಹಳ ಹಿಂದುಳಿದಂಥ ಸಮುದಾಯಗಳು. ಇವ್ರನ್ನ ಇವತ್ತುವರೆಗೂ ಈಗಿನ ದಿನವರೆಗೂ ತುಳಿತಾನೆ ಬರ್ತಾ ಇದ್ದಾರೆ ಹೊರತು ನಮಗೆ ಇಷ್ಟೆಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟರು. ಇವತ್ತಿಗೂ ನಾವು ನಮ್ಮ ಸ್ವಾತಂತ್ರ್ಯಕ್ಕೆ, ನಮ್ಮ ಒಂದು ನಿಲುವಿಗೆ ಇವತ್ತೂ ನಮ್ಮ ಹೋರಾಟ ನಡೀತಾನೆ ಇದೆ ಅಂತಂದರೆ ಇದು ನಾವು ನಿಜವಾಗ್ಲೂ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ. ಯಾಕಂತಂದರೆ ಇವತ್ತು ಯಾವ ಸಂವಿಧಾನದಿಂದ ನಾವು ಇವತ್ತು ನಿಂತು ಅದರ ಬಗ್ಗೆ ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ದೀವಿ, ಅದೇ ಸಂವಿಧಾನನ ಇವತ್ತು ಎಲ್ಲರೂ ಅದನ್ನು ಕಿತ್ತು ಹಾಕಬೇಕು, ಆ ಸಂವಿಧಾನ ಒಂದು ಅಳಿಸಬೇಕು, ಅದನ್ನು ನಾಶ ಮಾಡಬೇಕು, ಅದನ್ನು ಉಳಿಸಬಾರ್ದು ಅನ್ನೋ ಆ ಥರ ಅಂಚಿನಲ್ಲಿ ಕೆಲವರು ಇದರ ಬಗ್ಗೆ ಬಹಳಷ್ಟು ಒಳಗಡೆನೆ ತುಂಬ ರೀತಿಯಾದ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವು ಮಾಡಬೇಕಾಗಿದ್ದು ಮೊದಲನೇದಾಗಿ ನಮ್ಮ ಸಂವಿಧಾನ ನಾವು ಉಳಿಸ್ಕೋಬೇಕಾದ್ದು. ಯಾಕಂದರೆ ಇವತ್ತು ಸಂವಿಧಾನ ನಾವು ಉಳಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಮನೆಯಿಂದ ಆಚೆ ಬರೋಕ್ಕಾಗಲ್ಲ. ನಮ್ಮ ಹಕ್ಕುಗಳು ಏನಿದೆ ಪ್ರತಿಯೊಂದೂ ನಾಶ ಆಗೋದಂತೂ ಖಂಡಿತ. ನಮಗೆ ಅಂತಾಗಲಿ, ನಮ್ಮ ಮಕ್ಕಳ ಭವಿಷ್ಯವಾಗಲಿ, ಅಥವಾ ಇನ್ನೊಬ್ಬ ಯಾವುದೇ ಮನುಷ್ಯ ಕುಲಕ್ಕಾದರೂ ಆಗಲಿ ಸಂವಿಧಾನ ಅನ್ನೋದು ಪ್ರತಿಯೊಬ್ಬ ಮನುಕುಲಕ್ಕೆ ಬೇಕಾಗಿರುವಂಥದ್ದು. ಇದು ಒಂದು ಹೆಣ್ಣು ಮಕ್ಕಳಿಗೆ ಅಥವಾ ಒಂದು ಸಮುದಾಯಕ್ಕೆ ಸೇರಿರುವಂಥದ್ದಲ್ಲ. ಇದು ಪ್ರತಿಯೊಬ್ಬ ಭಾರತೀಯರಿಗೂ, ಪ್ರತಿಯೊಬ್ಬ ಜನಾಂಗಕ್ಕೂ, ಪ್ರತಿಯೊಬ್ಬ ಮಹಿಳೆಯರಿಗೂ ಬೇಕಾಗಿರುವಂಥ ಸಂವಿಧಾನ. ಅದನ್ನು ನಮಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ಪಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಉಳಿಸ್ಕೊಳ್ಬೇಕು, ಅದನ್ನು ಬೆಳೆಸಬೇಕು. ಅದ್ರ ಬಗ್ಗೆ ನಾವು ಹೋರಾಟ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡೋಣ. ನಾವು ಎಲ್ಲರೂ ಒಂದು ನಾವು ಏನಂತ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅಂದ್ಕೊಂಡಿದ್ರು ಅದನ್ನು ನಮಗೋಸ್ಕರ ಅವ್ರು ಏನೆಲ್ಲ ಕನಸುಗಳನ್ನ ಕಟ್ಟಿದ್ರು ಅದನ್ನು ನಾವು ಉಳಿಸ್ಕೊಂಡು ಹೋಗೋದ್ರಲ್ಲಿ ನಮ್ಮ ಹೆಜ್ಜೆಗಳನ್ನ ಸಹ ಇಡಬೇಕಾಗಿದೆ. ಇದು ಒಂದು ಹೆಜ್ಜೆಯನ್ನು ಇಡಬೇಕು, ಸಂವಿಧಾನ ಉಳಿಸ್ಬೇಕು, ನಮ್ಮ ಹಕ್ಕುಗಳನ್ನ ಪಡಿಬೇಕು, ನಮ್ಮ ಸ್ವಾತಂತ್ರ್ಯ ಇರಬೇಕು. ನಾವು ಆರ್ಥಿಕತೆಯಲ್ಲಿ ಬಹಳಷ್ಟು ಮುಂದುವರಿಬೇಕು. ಎಲ್ಲಿವರೆಗೆ ಆರ್ಥಿಕತೆಯಲ್ಲಿ ಅಥವಾ ಸ್ವತಂತ್ರವಾಗಿ ನಾವು ಮುಂದುವರಿಯಲ್ಲ ಅಲ್ಲಿವರೆಗೂ ನಾವು ಈ ರೀತಿಯೆಲ್ಲ ಹೋರಾಟ ಇರಬೇಕಾಗುತ್ತೆ. ದಯವಿಟ್ಟು ನಮ್ಮ ಹೆಣ್ಣು ಮಕ್ಕಳು ಕೊನೆ ತನಕ ಆದರೂ ಆಗಲಿ, ಅದು ಎಲ್ಲಿವರೆಗಾದರೂ ಆಗಲಿ ನಾವು ಆರ್ಥಿಕತೆಗೆ, ನಮ್ಮ ಸ್ವಾತಂತ್ರ್ಯ, ನಮ್ಮ ಹಕ್ಕುಗೆ ನಮ್ಮ ಹೋರಾಟ ಮಾಡಬೇಕು. ನಮ್ಮ ಸಂವಿಧಾನನ ಉಳಿಸ್ಕೊಳ್ಳೋಣ. ಜೈ ಭೀಮ್. ನನ್ನ ಎರಡು ಮಾತು ಅವಕಾಶ ಮಾಡ್ಕೊಳ ತಮ್ಮೆಲ್ಲರಿಗೂ ನಮಸ್ಕಾರ ಅಂತ ಹೇಳಿ ನಾನು ಎರಡು ಮಾತು ಧನ್ಯವಾದ. ಮಹಿಳಾ ಅಧ್ಯಕ್ಷರಾದ ಶಿಲ್ಪಾ ಉಮೇಶ್ ಕುದಾರ್ ಅವರೇ, ಜಿಲ್ಲಾ ಅಧ್ಯಕ್ಷರಾದ ಬಸವರಸರೇ ಮತ್ತು ಓಂ ಶಾಂತಿ ಬ್ರಹ್ಮಪುಣ್ಯ ಅವರೇ, ಪುರದ ದಾನೇಶ್ವರಿ ಅಕ್ಕ ಅವರೇ ಮತ್ತು ಕಮಲ ಅವರೇ, ಪುಷ್ಪ ಅವರೇ ಮತ್ತು ಇಲ್ಲಿ ಆಗಮಿಸಿರುವ ಉಪನ್ಯಾಸಕಿಯರೇ, ಈ ವಿಮೋಚನೆಯ ದಿನ ಇವತ್ತು ಭಾಳ ಚೆನ್ನಾಗಿ ಆಗಿದೆ. ಯಾಕೆಂದರೆ ಈ ಥರ ಮಾಡ್ಕೊಂಡು ಬಂದಿದೆ. ಮಹಿಳೆಯರಿಗೆ ಅಂತ ನಮಗೆ ಒಂದು ಸಂವಿಧಾನವನ್ನು ಇವಾಗ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ ಅಪಾರ ನಮಗೆ. ಯಾಕೆಂದರೆ ಅಂಬೇಡ್ಕರು ಎಲ್ಲ ಮಹಿಳೆಯರಿಗೂ ಕೊಟ್ಟಿದ್ದಾರೆ. ಇವು ಪ್ರತಿಯೊಂದು ಜನಾಂಗಕ್ಕೂ ಅವರು ಇವರು ಅಂತಂದಿಲ್ಲ. ಮಹಿಳೆಯರು ಎದ್ದು ನಿಂತ್ಕೊಳ್ಬೇಕಾದ್ರೆ ನಮ್ಮ ಅಂಬೇಡ್ಕರು ಕೊಟ್ಟಂಥ ಕೊಡುಗೆ. ಅದಾಗಿ ಈ ಮಹಿಳೆಯರು ಒಗ್ಗಟ್ಟಾಗಬೇಕು. ಫಸ್ಟು ಒಗ್ಗಟ್ಟು, ಹೋರಾಟ ಎರಡನ್ನೂ ಇಟ್ಕೊಂಡ್ರೆ ನಾವು ಮುಂದೆ ಇರ್ಬೋದು. ಏಕೆ ನಮ್ಮ ಮಹಿಳೆಯರು ಯಾವಾಗಲೂ ಒಗ್ಗಟ್ಟಿಂದ ನಡ್ಕೊಂಡ್ರೆ ಅವರಿಗೆ ಇವರಿಗೆ ಅಂತ ಅನ್ಕೊಳ್ಬಾರ್ದು. ಒಗ್ಗಟ್ಟಾಗಿ ನಮ್ಮ ಮಹಿಳೆಯರು ಬರಬೇಕು, ಆಗ ನಾವು ಓಡಾಡಿ ಎದ್ದು ನಿಲ್ಬೋದು. ಹಾಗೆ ಬೇರೆ ಮಹಿಳೆಯರಿಗೆ ಅಲ್ಲ, ಪ್ರತಿಯೊಬ್ಬ ಪುರುಷ ಮತ್ತು ಮಹಿಳೆಯರಿಗೆ ಎಲ್ಲರಿಗೂ ಒಟ್ಟಿಗೆ ಸೇರಿ, ಅಂದರೆ ಜಾತಿ ಭೇದ, ಜಾತಿ ಲಿಂಗ ಭೇದವಿಲ್ಲದೆ ಸಮಾನತೆಯನ್ನು ತಂದುಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ದೃಷ್ಟಿಯಲ್ಲಿ ಅವರು ಸಣ್ಣದ್ರಿಂದ ಕೂಡ ಅವರು ಈ ಒಂದು ಅಸ್ಪೃಶ್ಯತೆ, ಜಾತಿ ಅಸ್ಪೃಶ್ಯತೆಯನ್ನು ಅವರು ಕಣ್ಣಾರ ಕಂಡಂಥವ್ರು, ಅನುಭವಿಸಿದಂಥವ್ರು. ಅಂಥವರು ಮಹಿಳೆಯರಿಗೂ ಕೂಡ ಯಾವ ರೀತಿ ಒಂದು ಹೀನಾಯ ಸ್ಥಿತಿಯನ್ನು ಕಂಡಿದ್ರು
ಅಂದರೆ ಇದಕ್ಕೂ ಹಿಂದೆ 100 ವರ್ಷಗಳ ಹಿಂದೆ ಅವರು ಅನುಭವಿಸ್ತಿದ್ದಂತಹ ಹೆಣ್ಣು ಮಕ್ಕಳು ಒಂದು 4 ಗೋಡೆಗಳ ಮಧ್ಯೆ ಅವರು ಕತ್ತಲೆ ಕೋಣೆಯಲ್ಲಿ ಅನುಭವಿಸ್ತಾ ಇದ್ದ ನೋವುಗಳನ್ನು ಅವರು ಕಣ್ಣಾರ ಕಂಡಂತಹ ದೃಶ್ಯಗಳನ್ನು ಅವರು ಮನಗಂಡು ನಮಗೆಲ್ಲ ಸಂವಿಧಾನವನ್ನು ತಂದುಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ದಿನ ನಾವೆಲ್ಲ ನೆನೀಬೇಕು ನಿಜ. ಹಾಗೆ 1927 ಡಿಸೆಂಬರ್ 25/12 ಅವರು ಮನುಸ್ಮೃತಿಯ ದಹನವನ್ನು ಮಾಡ್ತಾರೆ. ಅಂದರೆ ಮನುಸ್ಮೃತಿ ರಚಿಸಿದಂಥ ಸುಮತಿ ಭಾರ್ಗವ ಅವರು ರಚಿಸಿದ ಈ ಮನುಸ್ಮೃತಿಯಲ್ಲಿ ಹೆಣ್ಮಕ್ಳಿಗಾಗಿ ಯಾವೆಲ್ಲ ಸಂಕೋಲೆಗಳನ್ನು ಕಟ್ಟಿದ್ರು ಅಂತಂದರೆ ಜಾತಿ ಪದ್ಧತಿ ಜೊತೆಗೆ ಹೆಣ್ಮಕ್ಳನ್ನ ಒಂದು ಅಸ್ಪೃಶ್ಯದ ಹೀನವಾಗಿ ಗಂಡಷ್ಟೇ ಹೆಣ್ಣು ಕೂಡ ಒಂದು ಶಾಪದ ದೃಷ್ಟಿಯಲ್ಲಿ ಬಾಳ್ವೆನ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಅನ್ನೋದು ಅವರು ಆ ಒಂದು ಸಂದರ್ಭದಲ್ಲಿ ನಾವು ಕಾಣ್ಬೋದು. ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ ನಾವು ನೋಡೋದಾದರೆ ಬಾಲ್ಯ ವಿವಾಹ ಇರ್ಬೋದು, ಸತಿ ಸಹಗಮನ ಪದ್ಧತಿ ಇರ್ಬೋದು, ದೇವದಾಸಿ ಪದ್ಧತಿ ಇರ್ಬೋದು, ಮತ್ತು ಹೆಣ್ಮಕ್ಳನ್ನ ಬಲಿ ಕೊಡುವಂಥದ್ದು ಇರ್ಬೋದು, ದೇವರ ಹೆಸರಿನಲ್ಲಿ ಹೆಣ್ಮಕ್ಳನ್ನ ಬಲಿಪಶುಗಳನ್ನಾಗಿ ಮಾಡುವಂಥದ್ದು, ಕ್ರೂರ ಹಿಂಸೆಗಳನ್ನು ಬಾಬಾ ಸಾಹೇಬರು ಕಣ್ಣಾರ ಕಂಡಂತಹ ಆ ಒಂದು ಶತಮಾನಗಳನ್ನು ಅವರು ನೋಡ್ಕೊಂಡು ಬಂದಂಥವರು ನಮಗೆಲ್ಲ ಹೆಣ್ಮಕ್ಳು ಪ್ರತಿಯೊಂದು ಅಂದರೆ ಇಡೀ ವಿಶ್ವದಲ್ಲಿ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಅವರು ಬರೀ ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಧರ್ಮದ ಹೆಣ್ಮಕ್ಳಿಗೂ ಕೂಡ ಒಂದು ಸಮಾನತೆ ಸ್ವಾತಂತ್ರ್ಯವನ್ನು ಒಂದು ವಿದ್ಯಾಭ್ಯಾಸವನ್ನು ಶಿಕ್ಷಣವನ್ನು ಅವರು ತಂದುಕೊಟ್ಟವರು. ಶಿಕ್ಷಣದಿಂದ ಎಲ್ಲರೂ ಕೂಡ ವಿಮೋಚನೆ ಒಳಗಾಗಬೇಕು, ವಿಮೋಚನೆಯಿಂದ ಶಿಕ್ಷಣವನ್ನು ಪಡೆದು ಅವರು ಒಂದು ತಮ್ಮ ಹಕ್ಕುಗಳನ್ನು ಪಡ್ಕೋಬೇಕು ಹೆಣ್ಮಕ್ಳು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಇದನ್ನೆಲ್ಲ ಅಡಕ ಮಾಡ್ತಾರೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಪ್ರತಿಯೊಬ್ಬ ಹೆಣ್ಮಕ್ಳು ತಮ್ಮ ಒಂದು ಹಕ್ಕನ್ನು ಅವರು ತಗೋಬೇಕು ಅನ್ನೋ ಕಾರಣಕ್ಕೆ ಅವರು ಒಂದು ಸಂವಿಧಾನದಲ್ಲಿ ರಚನೆ ಮಾಡ್ತಾರೆ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಕ್ಕಳಿಗೆ ಅಂದರೆ ಎಲ್ಲ ಮಕ್ಕಳಿಗೂ ಹೇಳೋದು ಅವರು ಮೂಢನಂಬಿಕೆಯಿಂದ ಆಚೆ ಬನ್ನಿ ಅಂತ. ಈ ಮೂಢನಂಬಿಕೆಯಿಂದ ನಾವು ಈಗಲೂ ಕೂಡ ಇವತ್ತಿಗೂ ಜೀವಂತವಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಏನಪ್ಪ ಅಂದರೆ ಗಂಡ ಸತ್ತ ನಂತರ ಅವ್ರಿಗೆ ತಲೆ ಬೋಳಿಸೋದಿರ್ಬೋದು, ಮತ್ತು ಕೈ ಬಳೆ ತೆಗೆಯೋಂತಿರ್ಬೋದು, ಹೂವು ಇರ್ಬೋದು, ಹಣೆ ಕುಂಕುಮ ಇರ್ಬೋದು, ಪ್ರತಿಯೊಂದು ಈಗಲೂ ಜೀವಂತವಾಗಿದೆ. 21ನೇ ಶತಮಾನದವರೆಗೂ ಅದು ನಡೆದಿರೋಂಥ ಸಂಗತಿಗಳನ್ನು ನಾವು ಕಣ್ಣಾರ ನೋಡಿದ್ದೀವಿ. ಆ ಗಂಡನಿಗೆ ಮುಕ್ತಿ ಸಿಗಬೇಕು ಅಂದರೆ ಅವರು ಸ್ವರ್ಗಕ್ಕೆ ಹೋಗಬೇಕು ಅಂತಂದರೆ ಇದನ್ನೆಲ್ಲ ತೆಗೆದಿಟ್ರೇ ಆ ಹೆಣ್ಮಗುಗೆ ಒಂದು ಆ ಸತ್ತಂಥ ಗಂಡನಿಗೆ ಮುಕ್ತಿ ಸಿಗುತ್ತೆ, ಸ್ವರ್ಗ ಸಿಗುತ್ತೆ ಅಂತ ಇವತ್ತು ನಾವು ಕಾಣ್ತಾ ಇದ್ದೀವಿ. ಅಂತಹ ಒಂದು 2 ಮೂಢನಂಬಿಕೆಗಳನ್ನ ಬಾಬಾ ಸಾಹೇಬರವರು ಆಫ್ಟರ್ ಬಿಫೋರ್ ಎರಡನ್ನೂ ನಾವು ಗಮನಿಸೋದಾದರೆ ಆಗ ಹಿಂದೆ ಯಾವ ಥರ ಒಂದು ಕಷ್ಟದಲ್ಲಿ ಹೆಣ್ಮಕ್ಳು ಇದ್ದರು, ಇವತ್ತು ಹೇಗೆ ಸಂವಿಧಾನ ಬಂದು ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ತಮ್ಮದೇ ಆದ ಚಾಪಿನಲ್ಲಿ ಕ್ರೀಡೆ ಇರ್ಬೋದು, ಶಿಕ್ಷಣವನ್ನು ಪಡೆದುಕೊಂಡು ಎಲ್ಲ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ಹೆಸರನ್ನು ಮಾಡೋಂಥ ಮಹಿಳೆಯರನ್ನ ನಾವು ನೋಡ್ತಾ ಇದ್ದೀವಿ. ಪ್ರಸ್ತುತ ಭಾಗದಲ್ಲಿ ನಾವು ರಾಷ್ಟ್ರಪತಿ ಮುರ್ಮು ಅವ್ರನ್ನ ನೋಡ್ಬೋದು. ಅದೇ ರೀತಿ ಎಲ್ಲ ಈಗ ಪ್ರಸ್ತುತ ನಮ್ಮ ಚಾಮರಾಜನಗರದಲ್ಲಿ DC ಆಗಿದ್ದಾರೆ, ಮತ್ತು SP ಮೇಡಮ್ ಇದ್ದಾರೆ. ಎಲ್ಲರೂ ಕೂಡ ಒಂದು ಶಿಕ್ಷಣದಿಂದ ಇಂಥದ್ದು ಮಹತ್ವದ ಒಂದು ಇದನ್ನ ಸ್ಥಾನಮಾನಗಳನ್ನು ನಾವು ಗಳಿಸ್ಕೋಬೋದು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಪ್ರತಿ ಹೆಣ್ಮಕ್ಳಿಗೂ ಕೊಟ್ಟಂಥ ಒಂದು ಸ್ವತಂತ್ರ ಅಂತ ಹೇಳ್ಬೋದು. ಸಮಾನತೆ ಅನ್ನೋದು ಒಂದು ಕಾನೂನಾತ್ಮಕವಾಗಿಲ್ಲದೆ ಅದು ಒಂದು ಹೆಣ್ಮಕ್ಳಿಗೆ ಹಕ್ಕು ಅಂತ ಸಂದೇಶವನ್ನು ಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಥವ್ರನ್ನ ನಾವು ಪ್ರತಿ ಕ್ಷಣ ಪ್ರತಿ ದಿನ ನೆನೆಬೇಕಾಗಿದ್ದಂಥ ಸಂದರ್ಭ ಇದೆ. ಮುಂದಿನ ಪೀಳಿಗೆಗೂ ಕೂಡ ಬಾಬಾ ಸಾಹೇಬ್ರ ಸಂದೇಶ ಇದೆ ಒಂದು ಏನಪ್ಪ ಅಂದರೆ ಧಾರ್ಮಿಕತೆಯನ್ನು ಮಕ್ಕಳಿಗೆ ತುಂಬಬೇಡಿ, ಮಕ್ಕಳಿಗೆ ಮೌಢ್ಯದಿಂದ ಆಚೆ ಬಂದು ಶಿಕ್ಷಣವನ್ನು ಕೊಟ್ಟು ಆ ಮಕ್ಕಳಿಗೆ ಜಾಗೃತರನ್ನಾಗಿ ಮಾಡುವಂಥದ್ದೇ ಅವರ ಸಂದೇಶ. ಇವತ್ತು ಬರೀ ನಮ್ಮ ಇಷ್ಟಕ್ಕೆ ಮುಗಿಯಲ್ಲ ಇತಿಹಾಸ, ಮಕ್ಕಳಿಗೆ ಇತಿಹಾಸನ ತಿಳಿಸಿ ಹೇಳಬೇಕು. ಇಂಥ ಸಂದರ್ಭಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕರಿಬೇಕಾಗಿದ್ದು ನಮ್ಮ ಕಡೆಯಿಂದನೂ ಕೂಡ ಅಡಚಣೆ ಆಗಿದೆ. ದಯಮಾಡಿ ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳು, ಮಹಿಳೆಯರ ಕಾರ್ಯಕ್ರಮಗಳು ಹೆಚ್ಚಾಗಿ ಭಾಗವಹಿಸಬೇಕು. ನಾವು ಕೂಡ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು, ಇತಿಹಾಸಗಳನ್ನು ತಿಳಿಸ್ಬೇಕು ಅನ್ನೋದು ನಾವು ಕೂಡ ಅರ್ತ್ಕೋತಾ ಇದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಬೌದ್ಧ PSI ಇಂದ ನಾವು ಆ ಕಾರ್ಯಗಳನ್ನು ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ನನ್ನ ಒಂದು ಮನವಿ ಏನಪ್ಪ ಅಂತಂದರೆ
ಇವತ್ತಿಗೂ ಜೀವಂತವಾಗಿದೆಯಲ್ಲ ಈ ಒಂದು ಮೌಢ್ಯತೆ, ಅದು ಶಿಕ್ಷಣ ಪಡೆದಂಥ ಹೆಣ್ಣುಮಕ್ಕಳೇ ಒಂದು ಆ ಮೌಢ್ಯತೆಗೆ ಹೋಗ್ತಾ ಇದ್ದಾರಲ್ಲ ಅನ್ನೋದು ಒಂದು ದೊಡ್ಡದು ಒಂದು ನಮಗೂ ಸವಾಲಾಗಿ ನಿಂತಿದೆ. ಅದರಿಂದ ದಯಮಾಡಿ ಮನೆಗಳಲ್ಲಿ ಹೆಣ್ಮಕ್ಳು ಓದಿರೋರು ಇದ್ದೀರಾ, ಅಂಥವ್ರು ದಯಮಾಡಿ ಇಂಥದಕ್ಕೆಲ್ಲ ಅವಕಾಶ ಕೊಡದೆ ವೈಜ್ಞಾನಿಕವಾಗಿ ವಿಚಾರಗಳನ್ನ ತಿಳಿದುಕೊಂಡು ನಾವು ಹೋರಾಟವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಕೇಳ್ಕೊತೀನಿ. ಇನ್ನೂ ಕೂಡ ಹೆಣ್ಮಕ್ಳ ಬಲಿಗಳು ನಡೀತಾ ಇದೆ, ನರಬಲಿಗಳು ನಡೀತಾ ಇದೆ, ಹೆಣ್ಮಕ್ಳನ್ನ ಬಲಿಪಶು ಮಾಡ್ತಾ ಇದ್ದಾರೆ ದೇವರ ಹೆಸರುಗಳಲ್ಲಿ. ಈಗಲೂ ಕೇಳ್ತಾ ಇದ್ದೀವಿ, ಏಡ್ಸ್ ಅಮ್ಮ ಅಂತ ಕೂಡ ದೇವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ, ಸಿಡುಬಮ್ಮ ಅಂತ ಪೂಜೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಮ್ಮ ಭಾಗದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಕೂಡ ಇಂಥದ್ದೆಲ್ಲ ಹಬ್ಬ ಹರಿದಿನಗಳಲ್ಲಿ ಮಾರಿ ಹಬ್ಬ ಅಂತ ಹೆಣ್ಣು ಮಕ್ಕಳನ್ನ ಒಂದು ಇದನ್ನಾಗಿಟ್ಕೊಂಡು, ಹೆಣ್ಣನ್ನ ಒಂದು ಶೂದ್ರಗಿಂತೂ ಕಡೆಯಾಗಿ ಇಟ್ಕೊಂಡು ಮನಸ್ಫೃತಿ ಒಂದು ವಿಷಯದಲ್ಲಿ ಅವರನ್ನ ಅಂದರೆ ಮನಸ್ಫೃತಿವಂತಹ ಆ ಒಂದು 1927ನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾಸ್ಗೂನಲ್ಲಿ ಅವರು ಆಚರಿಸಿದಂಥ ವಿಮೋಚನೆ ಇವತ್ತು ಕೂಡ ನಾವು ಎಲ್ಲರೂ ಸೇರಿ ಹೆಣ್ಮಕ್ಳು ಇದು ಇತಿಹಾಸ ನಶಿಸಿ ಹೋಗ್ಬಾರ್ದು, ಮತ್ತೆ ಇದನ್ನ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಗೆ ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮನ BSI ಮಹಿಳಾ ವಿಭಾಗದಿಂದ ನಮ್ಮೆಲ್ಲ ಸ್ನೇಹಿತರುಗಳ ಜೊತೆಗೂಡಿ ನಾವು ಈ ಒಂದು DC ಕಚೇರಿಯಲ್ಲೇ ಆಚರಿಸಬೇಕು. ಯಾಕೆ ಇದೆ ಅಂದರೆ ಇದೊಂದು ಹೃದಯದ ಭಾಗವಾಗಿದೆ. ಇದು ಈ ದಿನ ಸರ್ಕಾರಿ ರಜೆ ಇಲ್ಲದೆ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಈ ಒಂದು ದಿನ ರಜೆ ಇಲ್ಲದೆ ಇದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಈ ವಿಚಾರ ನಶಿಸಿ ಹೋಗಿರೋದು ಮತ್ತೆ ಅವ್ರಿಗೆ ಕಾಣಿಸ್ತಾ ಇತ್ತು ಅಂತ ನನ್ನ ಒಂದು ಬೇಜಾರಿದೆ. ಇವತ್ತು ಇರಬೇಕಾಗಿತ್ತು, ರಜೆ ಇರಬಾರದಿತ್ತು ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಹಾಗೆ ಇದೊಂದು ಹೃದಯದ ಭಾಗ ಆಗಿರೋದ್ರಿಂದ ಇಲ್ಲಿ DC ಕಚೇರಿಯಲ್ಲಿ ಮಾಡಿದ್ರೆ ಎಲ್ಲರಿಗೂ ತಲುಪುತ್ತೆ ಈ ವಿಚಾರ ಅಂತ ಹೇಳಿ ನಾವು ಈ ಒಂದು DC ಕಚೇರಿಯನ್ನು ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಆದ್ದರಿಂದ ದಯಮಾಡಿ ತಾವೆಲ್ಲರೂ ಬಂದ್ರಿ, ನಿಮ್ಮೆಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ತುಂಬು ಹೃದಯದ ಭೀಮಾ ಸ್ವಾಗತವನ್ನು ಕೋರೋದರ ಜೊತೆಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತೀನಿ. ಹಾಗೆ ಪ್ರಜಾಪೀಠ ಬ್ರಹ್ಮಕುಮಾರಿ ಸಂಸ್ಥೆಯಿಂದ ಆಗಮಿಸಿದಂಥ ಅಕ್ಕ ಅವ್ರಿಗೂ ಕೂಡ ಅವ್ರಿಗೂ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ನಮ್ಮ ರೇಣುಕಾದೇವಿ ಮೇಡಮ್ ಅವ್ರಿಗೂ ಕೂಡ, ಭವಾನಿ ದೇವಿ ಅವ್ರಿಗೂ ಕೂಡ, ಹಾಗೆ ಚಿನ್ನಮ್ಮ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ವರ್ಗದವರಿಗೆ ಮತ್ತು ಪ್ರೆಸ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ, ಹಾಗೆ ಗೀತ ಗಾಯನ ಮಾಡಿದಂಥ ಶಿವಮೂರ್ತಿ ಅವರು ಬಿಸಿಲಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಗೀತ ಗಾಯನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ BSI ಜಿಲ್ಲಾ ಅಧ್ಯಕ್ಷರಾದಂಥ ಬಸವರಾಜ್ ಸರ್, ಹಾಗೆ ಉಪಾಧ್ಯಕ್ಷರಾದ ಉಮೇಶ್ ಕುದರ್, ಹಾಗೆ ನಮ್ಮ ಮಲ್ಲಿಕ್ ಸರ್, ಹಾಗೆ ಇನ್ನಿತರ ಎಲ್ಲ ಹೆಸರನ್ನೇ ಸೂಚಿಸೋದಕ್ಕಿಂತ ನಮ್ಮೆಲ್ಲ ಉಪಹಾಸಕಿ ಬಂಧುಗಳಿಗೆ ಎಲ್ಲರಿಗೂ ಕೂಡ ನನ್ನ ಒಂದು ಭೀಮ ನಮನಗಳನ್ನು ತಿಳಿಸ್ತೇನೆ. ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಶ್ರೀಮತಿ ಡಾಕ್ಟರ್ ರೇಣುಕಾದೇವಿಯವರು ಮತ್ತು ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ಚಿನ್ನಮ್ಮರವರು, ದಾನೇಶ್ವರಿ ಅಕ್ಕ ಅವರು ಮತ್ತು ಇಲ್ಲಿ ಆಗಮಿಸಿರುವಂಥ ಎಲ್ಲ ಉಪಾಸಕಿ ಬಂಧುಗಳಿಗೆ ಎಲ್ಲರಿಗೂ ಈ ದಿನದ ವಿಶೇಷವಾದಂತಹ ಒಂದು ಸಮಾರಂಭದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಬಹಳ ಸುಂದರವಾದ ದಿನ, ಮಹಿಳಾ ವಿಮೋಚನಾ ದಿನವನ್ನು ನಾವೆಲ್ಲರೂ ಸೇರಿ ಇವತ್ತು ಆಚರಿಸ್ತಾ ಇದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವತ್ತೂ ಇದನ್ನು ಪ್ರತಿಪಾದಿಸಿದ್ರು, ಸಮಾನತೆ ಈ ಸಮಾಜದಲ್ಲಿ ಬರಬೇಕು ಅಂತ. ಆದರೆ ಇವತ್ತು ಅದು ಸಾಕಾರ ರೂಪದಲ್ಲಿ ಇದನ್ನು ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ಮಾತೆಯರು 4 ಗೋಡೆ ಮಧ್ಯೆ ಇದ್ದಂಥ ಮಾತೆಯರು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಮಾತೆಯರು ಮುಂದೆ ಹೋಗ್ತಾ ಇದ್ದಾರೆ. ಇವತ್ತು ಸಹ ಇಷ್ಟೊಂದು ಜನ ಮಾತೆಯರನ್ನ ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ಇದು ಖಂಡಿತ ಒಂದು ಅಭಿವೃದ್ಧಿಯ ಸಂಕೇತ. ಮಾತೆಯರು ಸಶಕ್ತ ಆಗ್ದೇನೆ, ಸದೃಢ ಆಗ್ದೇನೆ ಸಮಾಜ ಸದೃಢ ಆಗಕ್ಕೆ ಸಾಧ್ಯ ಇಲ್ಲ. ಮಾತೆಯರು ಸಶಕ್ತ ಆಗೋದಂದ್ರೆ ಏನು, ಸದೃಢ ಆಗೋದಂದ್ರೆ ಏನು, ಹೋರಾಟ ಅಂದ್ರೆ ಏನು, ಶಿಕ್ಷಣ ಬೇಕು. ಒಂದು ಮೊದಲು ಶಿಕ್ಷಣ ಬೇಕು, ಇನ್ನೊಂದು ಸ್ವಾವಲಂಬಿ ಭವತು ಸರ್ವಮಂಗಳಂ ರಕ್ಷಂತು ಸರ್ವದೇವತಾ ಸರ್ವಬುದ್ಧಾನುಭಾವೇನ ಸದಾ ಸೋಕ್ತಿ ಭವಂತು ತೇ. ಭವತು ಸರ್ವಮಂಗಳಂ ರಕ್ಷಂತು ಸರ್ವದೇವತಾ ಸರ್ವಧರ್ಮಾನುಭಾವೇನ ಸದಾ ಸೋಕ್ತಿ ಭವಂತು ತೇ.
भवतु सर्वमङ्गलं रक्षन्तु सर्वदेवता सर्वसङ्गानुभावेन सदा सोति भवन्तु ते। साधु 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 नमो।